ಈ 4 ಕೋಡ್ಗಳ ಮಧ್ಯೆ 2.5 ವರ್ಷದ ಹಂಚಿಕೆ ಚರ್ಚೆ ಆಗಿದೆ ಅಥವಾ ಅದಕ್ಕೆ ಒಪ್ಪಂದ ಆಗಿದೆ ಅಂತ ಹೇಳ್ತಿದ್ದಾರೆ ಸರ್. ನನ್ನ ಪ್ರಕಾರ ಇಲ್ಲ. ಮತ್ತು ನಮಗೆ ಯಾರೂ ಕೇಳಿಲ್ಲ, ಹೇಳಿಲ್ಲ. ನಾನು ಮುಖ್ಯಮಂತ್ರಿಗಳಿಗೆ ಕೇಳಿದೆ, ಏನ್ರಿ ಇದು ಅಂತ. ಆ ಥರ ಆಗಿಲ್ಲ ಅಂತ ಹೇಳ್ಯಾರ. ನಾವೇನು ಮಾಡೋಣ ಅದಕ್ಕೆ? ಕೇಳಿದ್ರೆ ಅವರು ಶಿವಕುಮಾರ್ ಕೂತ್ಕೊಂಡು ಮಾತಾಡಲಿ. DK ಸುರೇಶ್ ಅವರು ಹೇಳ್ತಾರೆ ಸರ್, ಸಿದ್ದರಾಮಯ್ಯನವರು ಕೊಟ್ಟ ಮಾತಿಗೆ ತಪ್ಪಲ್ಲ ಅಂತೇಳಿ. ಏನು ಮಾತು ಕೊಟ್ಟಾರ ಅಂತ ನನಗೇನು ಗೊತ್ತು. ಈಗ DK ಸುರೇಶ್ ಅವ್ರಿಗೆ ಏನು ಮಾತು ಕೊಟ್ಟಾರ ಸಿದ್ದರಾಮಯ್ಯ ಅಂತ ನಮ್ಗೆ ಗೊತ್ತಿಲ್ವಲ್ಲ. ಇಲ್ಲ ಸಿದ್ದರಾಮಯ್ಯನವ್ರು ನಮ್ಗೆ ಹೇಳ್ಬೇಕು, ಇಲ್ಲ DK ಸುರೇಶರು ಹೇಳ್ಬೇಕು. ಅವ್ರೇನು ಹೇಳಾರೋ ನೀವು ಕಟ್ ಮಾಡಿ ಹಾಕಿಬಿಟ್ರೆ ನಾನೇನು ಮಾಡಲಿ? ಅವ್ರು ಬೇರೆ ಏನಾರ ಮಾತು ಕೊಟ್ಟಿರ್ಬೇಕು. ಇಷ್ಟೆಲ್ಲ ಗೊಂದಲ ಆದರೆ ನಾಳೆ ಉಸ್ತುವಾರಿಗಳು ಬಂದರೆ ಈ ಒಂದು ವಿಚಾರವಾಗಿ ತಮ್ಮನ್ನು ಈ ಶಾಸಕರನ್ನೆಲ್ಲ ಕೇಳಿದ್ರೆ ಏನಾಗಿರುತ್ತೆ ಸರ್ ತಮ್ಮ ಅಭಿಪ್ರಾಯ? ಅಂದರೆ ಏನು ನೀವು ಹೇಳೋದು ಅರ್ಥ ಆಗಿರಲಿಲ್ಲ. ಈಗ ಉಸ್ತುವಾರಿಗಳು ಬಂದ್ರೆ ಸರ್ 2.5 ವರ್ಷದ ಹಂಚಿಕೆ ವಿಚಾರವಾಗಿ ಶಾಸಕರನ್ನ ಪ್ರಶ್ನೆ ಉದ್ಭವಿಸೋದಿಲ್ಲ. 2.5 ವರ್ಷ ಅವರು ಆ ಪ್ರಶ್ನೆ ಉದ್ಭವಿಸೋದಿಲ್ಲ. ಇಟ್ ಈಸ್ ನಾಟ್ ಗುಡ್. ಹಂಗೆ ಆಗಲೂಬಾರ್ದು. ಇಟ್ ಇಸ್ ನಾಟ್ ಗುಡ್ ಇನ್ ಡೆಮೋಕ್ರಸಿ. ಅಂದರೆ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರು ಬದಲಾವಣೆ ಆಗಬಾರ್ದು. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನೀವು ಅರ್ಧ ತಗೊಳ್ರಿ ಅಂತ ಹೇಳ್ಕೊಳ್ಳೋದು ಸರಿಯಾದದ್ದಲ್ಲ. ಇಟ್ ಈಸ್ ನಾಟ್ ಎ ಗುಡ್ ಡೆಮೋಕ್ರಸಿ. ಅದಕ್ಕೆ ಈಗ ನಾವು ಎಲೆಕ್ಟ್ ಮಾಡಿದ್ದೇವೆ, 5 ವರ್ಷ ಅವ್ರು ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ನನ್ನ ಅಭಿಪ್ರಾಯ. ಈಗ ಮತ್ತೊಂದು ಕಡೆ ಸರ್ ದಲಿತ CM ಕೂಗು ಕೂಡ ಎದ್ದಿದೆ ಸರ್. ಇಲ್ಲಿ ತಪ್ಪೇನಿದೆ? ಮತ್ತು ಈಗ ನೀವು ಅವ್ರು ಹಿಡಿತಾರೆ, ಹಂಗಾಗ್ತಾರೆ ಹಿಂಗಾಗ್ತಾರೆ, ಮತ್ತು ಶಿವಕುಮಾರ್ ಅಂತ ಹೇಳಿದ ಕೂಡಲೇ ಅಲ್ಲಿ ಅವರು ಪರಮೇಶ್ವರ್ ನಾನು ಅಂತಾರೆ, ಜಾರಕಿಹೊಳಿ ನಾನು ಅಂತಾರೆ, ಎಲ್ಲರೂ ನಾವು ಅಂತಾರೆ. ನಾವು ಲಿಂಗಾಯತರು ಕೊಟ್ಟೋದ ನಾನು ಯಾಕೆ ಆಗಬಾರ್ದಪ್ಪ? ನಾನು ಆಗ್ಬೋದಲ್ಲ, ಧೈರ್ಯವಾಗಿ ಹೇಳ್ತೇನೆ. ಯಾಕೆ ಆಗಬಾರ್ದು ನಾನು? ವೈ ನಾಟ್ ಮೀ? ಆದರೆ ಅದನ್ನ ಹೇಳಲಿಕ್ಕೆ ಆಗಲ್ಲ. ಈ 4 ಕೋಡ್ಗಳ ಮಧ್ಯೆ 2.5 ವರ್ಷದ ಹಂಚಿಕೆ ಚರ್ಚೆ ಆಗಿದೆ ಅಥವಾ ಅದಕ್ಕೆ ಒಪ್ಪಂದ ಆಗಿದೆ ಅಂತ ಹೇಳ್ತಿದ್ದಾರೆ ಸರ್. ನನ್ನ ಪ್ರಕಾರ ಇಲ್ಲ. ಮತ್ತು ನಮಗೆ ಯಾರೂ ಕೇಳಿಲ್ಲ, ಹೇಳಿಲ್ಲ. ನಾನು ಮುಖ್ಯಮಂತ್ರಿಗಳಿಗೆ ಕೇಳಿದೆ, ಏನ್ರಿ ಇದು ಅಂತ. ಆ ಥರ ಆಗಿಲ್ಲ ಅಂತ ಹೇಳ್ಯಾರ. ನಾವೇನು ಮಾಡೋಣ ಅದಕ್ಕೆ? ಕೇಳಿದ್ರೆ ಅವರು ಶಿವಕುಮಾರ್ ಕೂತ್ಕೊಂಡು ಮಾತಾಡಲಿ. DK ಸುರೇಶ್ ಅವರು ಹೇಳ್ತಾರೆ ಸರ್, ಸಿದ್ದರಾಮಯ್ಯನವರು ಕೊಟ್ಟ ಮಾತಿಗೆ ತಪ್ಪಲ್ಲ ಅಂತೇಳಿ. ಏನು ಮಾತು ಕೊಟ್ಟಾರ ಅಂತ ನನಗೇನು ಗೊತ್ತು. ಈಗ DK ಸುರೇಶ್ ಅವ್ರಿಗೆ ಏನು ಮಾತು ಕೊಟ್ಟಾರ ಸಿದ್ದರಾಮಯ್ಯ ಅಂತ ನಮ್ಗೆ ಗೊತ್ತಿಲ್ವಲ್ಲ. ಇಲ್ಲ ಸಿದ್ದರಾಮಯ್ಯನವ್ರು ನಮ್ಗೆ ಹೇಳ್ಬೇಕು, ಇಲ್ಲ DK ಸುರೇಶರು ಹೇಳ್ಬೇಕು. ಅವ್ರೇನು ಹೇಳಾರೋ ನೀವು ಕಟ್ ಮಾಡಿ ಹಾಕಿಬಿಟ್ರೆ ನಾನೇನು ಮಾಡಲಿ? ಅವ್ರು ಬೇರೆ ಏನಾರ ಮಾತು ಕೊಟ್ಟಿರ್ಬೇಕು. ಇಷ್ಟೆಲ್ಲ ಗೊಂದಲ ಆದರೆ ನಾಳೆ ಉಸ್ತುವಾರಿಗಳು ಬಂದರೆ ಈ ಒಂದು ವಿಚಾರವಾಗಿ ತಮ್ಮನ್ನು ಈ ಶಾಸಕರನ್ನೆಲ್ಲ ಕೇಳಿದ್ರೆ ಏನಾಗಿರುತ್ತೆ ಸರ್ ತಮ್ಮ ಅಭಿಪ್ರಾಯ? ಅಂದರೆ ಏನು ನೀವು ಹೇಳೋದು ಅರ್ಥ ಆಗಿರಲಿಲ್ಲ. ಈಗ ಉಸ್ತುವಾರಿಗಳು ಬಂದ್ರೆ ಸರ್ 2.5 ವರ್ಷದ ಹಂಚಿಕೆ ವಿಚಾರವಾಗಿ ಶಾಸಕರನ್ನ ಪ್ರಶ್ನೆ ಉದ್ಭವಿಸೋದಿಲ್ಲ. 2.5 ವರ್ಷ ಅವರು ಆ ಪ್ರಶ್ನೆ ಉದ್ಭವಿಸೋದಿಲ್ಲ. ಇಟ್ ಈಸ್ ನಾಟ್ ಗುಡ್. ಹಂಗೆ ಆಗಲೂಬಾರ್ದು. ಇಟ್ ಇಸ್ ನಾಟ್ ಗುಡ್ ಇನ್ ಡೆಮೋಕ್ರಸಿ. ಅಂದರೆ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರು ಬದಲಾವಣೆ ಆಗಬಾರ್ದು. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನೀವು ಅರ್ಧ ತಗೊಳ್ರಿ ಅಂತ ಹೇಳ್ಕೊಳ್ಳೋದು ಸರಿಯಾದದ್ದಲ್ಲ. ಇಟ್ ಈಸ್ ನಾಟ್ ಎ ಗುಡ್ ಡೆಮೋಕ್ರಸಿ. ಅದಕ್ಕೆ ಈಗ ನಾವು ಎಲೆಕ್ಟ್ ಮಾಡಿದ್ದೇವೆ, 5 ವರ್ಷ ಅವ್ರು ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ನನ್ನ ಅಭಿಪ್ರಾಯ. ಈಗ ಮತ್ತೊಂದು ಕಡೆ ಸರ್ ದಲಿತ CM ಕೂಗು ಕೂಡ ಎದ್ದಿದೆ ಸರ್. ಇಲ್ಲಿ ತಪ್ಪೇನಿದೆ? ಮತ್ತು ಈಗ ನೀವು ಅವ್ರು ಹಿಡಿತಾರೆ, ಹಂಗಾಗ್ತಾರೆ ಹಿಂಗಾಗ್ತಾರೆ, ಮತ್ತು ಶಿವಕುಮಾರ್ ಅಂತ ಹೇಳಿದ ಕೂಡಲೇ ಅಲ್ಲಿ ಅವರು ಪರಮೇಶ್ವರ್ ನಾನು ಅಂತಾರೆ, ಜಾರಕಿಹೊಳಿ ನಾನು ಅಂತಾರೆ, ಎಲ್ಲರೂ ನಾವು ಅಂತಾರೆ. ನಾವು ಲಿಂಗಾಯತರು ಕೊಟ್ಟೋದ ನಾನು ಯಾಕೆ ಆಗಬಾರ್ದಪ್ಪ? ನಾನು ಆಗ್ಬೋದಲ್ಲ, ಧೈರ್ಯವಾಗಿ ಹೇಳ್ತೇನೆ. ಯಾಕೆ ಆಗಬಾರ್ದು ನಾನು? ವೈ ನಾಟ್ ಮೀ? ಆದರೆ ಅದನ್ನ ಹೇಳಲಿಕ್ಕೆ ಆಗಲ್ಲ.